ಒಂದು ಕಡೆ ಮೂಢ ಹಗರಣ, ಪಾದಯಾತ್ರೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಅಲ್ಲಲ್ಲಿ ಸಮಾವೇಶವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅವ್ರದ್ದು ಪಾದಯಾತ್ರೆ, ಇವ್ರದ್ದು ಸಮಾವೇಶ, ಅವ್ರದ್ದು ಪಾದಯಾತ್ರೆ, ಇವ್ರದ್ದು ಸಮಾವೇಶ. ಈಗ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದೆಯಂತೆ ಜೋರಾಗಿ, ನೀವು ಬಿ ಜೆ ಪಿ ಹಗರಣವನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇಲ್ಲ? ಎಷ್ಟಿದೆ ಬಿಟ್ಕಾಯಿನ್, ಕೊರೋನಾ ಕಾಲದ 40%, PSI ಅಕ್ರಮ ನೇಮಕಾತಿ, ಇದನ್ನು ಯಾಕೆ ದೊಡ್ಡದು ಮಾಡ್ತಾ ಇಲ್ಲ? 3 ಪ್ರಮುಖ ಹಗರಣಗಳಿದೆ, ಕೊರೋನಾ, ಆಮೇಲೆ PSI ಮತ್ತು ಬಿಟ್ಕಾಯಿನ್. ಅದು ಸೇರಿ ಉಳಿದ ಸ್ಕ್ಯಾಮ್ಗಳ ತನಿಖೆ ಏನಾಯಿತು ತನಿಖೆ? ಮಾಜಿ CM ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಕೆ ಸುಧಾಕರ್, ಅಶ್ವಥ್ ನಾರಾಯಣ್, ಆರ್ ಅಶೋಕ್ ವಿರುದ್ಧ ಆರೋಪ ಇದೆ. ಬೊಮ್ಮಾಯಿ ಮೇಲೆ ಆರೋಪ ಇದೆ, ಅಶೋಕ್ ಮೇಲೆ ಆರೋಪ ಇದೆ, ಡಾಕ್ಟರ್ ಕೆ ಸುಧಾಕರ್ ಮೇಲೆ ಆರೋಪ ಇದೆ, ಅಶ್ವಥ್ ನಾರಾಯಣ್ ಮೇಲೆ ಆರೋಪ ಇದೆ. ಆರೋಪ ಸಾಬೀತಾಗಲು ದಾಖಲೆ ಕೂಡ ಇದೆ. ಯಾಕೆ ನೀವು ಬಂಧಿಸ್ತಾ ಇಲ್ಲ ಅವ್ರನ್ನ? ಕಾಂಗ್ರೆಸ್ ಗೌರ್ಮೆಂಟ್ಗೆ ಹೈಕಮಾಂಡ್ ಕೇಳ್ತಾ ಇರೋದು. ಬೈತಾ ಇದ್ದಾರೆ, ನೀವು ಪಾದಯಾತ್ರೆ ಮಾಡುವಾಗ ಏನು ಸುಮ್ಮನೆ ಕೂತಿದ್ದೀರಾ? ಇಷ್ಟೆಲ್ಲ ಇದೆಯಲ್ಲ, ಏನೋ ಮಾಡಿ. BJP ಅಕ್ರಮ ಬಗ್ಗೆ ಯಾಕೆ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇಲ್ಲ ನೀವು? ಕ್ಲಾಸ್ ತಗೊಂಡಿದೆ, ಅವುಗಳ ತನಿಖೆ ಎಲ್ಲಿವರೆಗೆ ಬಂದಿದೆ? ವರದಿ ತರಿಸ್ಕೊಳ್ಳಿ. ಕ್ರಮ ತೆಗೆದುಕೊಂಡಿದ್ರೆ BJP ಪಾದಯಾತ್ರೆ ಮಾಡ್ತಾ ಇರಲಿಲ್ಲ. ಅಂದರೆ ಒಂದು ರೀತಿಯಲ್ಲಿ ಬೈದಿದ್ದಾರೆ ಹೈಕಮಾಂಡ್, ವೇಸ್ಟ್ ನನ್ನ ಮಕ್ಕಳು ನೀವು ಅಂತೇಳಿ. ಕರೆಕ್ಟಾಗಿ ತನಿಖೆ ಮಾಡಿದರೆ ಅವರು ಬರ್ತಾನೆ ಇರಲಿಲ್ಲ. ನಿಮ್ಮ ಉದಾಸೀನತೆ, ಡೋಂಟ್ ಕೇರ್ಲೆಸ್ BJPಗರಿಗೆ ಆಹಾರವಾಗಿ ಸಿಕ್ಕಿದೆ. CM DCM ಮಾತ್ರ ಮಾತಾಡೋದಲ್ಲ, ನೀವು ಕೂಡ ಮಾತಾಡಬೇಕು. ಸಚಿವರು ಪಾಕೆಟ್ ಮೇಲೆ ಮಾತಾಡ್ತೀರಿ, DCM ಬೇಕು, 5 DCM ಬೇಕು, 6 DCM ಬೇಕು, ಮಗಳಿಗೆ ಕೊಡಿ, ಮಗನಿಗೆ ಕೊಡಿ, ಅಣ್ಣನ ಕೊಡಿ, ಅಕ್ಕನ ಕೊಡಿ, ಅಜ್ಜಿ ಕೊಡಿ, ಟಿಕೆಟ್ ಕೊಡಿ ಅಂತ ಕೇಳ್ತೀರಿ. ಈ ಕೇಳಿ ಮಾತಾಡಿ ಅಥವಾ ಫುಲ್ ಬೈದು ಕಳಿಸಿದ್ದಾರೆ. BJP JDS ಕಾಲದ ಹಗರಣದ ಬಗ್ಗೆ ಸಚಿವರು ಮಾತಾಡಬೇಕು. ಅಡ್ಜಸ್ಟ್ಮೆಂಟ್ ಬಿಟ್ಬಿಡಿ. ನಿಮ್ದು ಗೊತ್ತಾಗಿದೆ ಅಡ್ಜಸ್ಟ್ಮೆಂಟ್, ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಲೀಡ್ ಕೊಟ್ಟಿದ್ದೀರಿ ಅಂತೇಳಿ. ಅದೊಂದು ಮಾಫಿ ಇರಲಿ, ಅದು ಬಿಟ್ಬಿಡಿ. ಈಗ ನಿಮ್ಮ ಬುಡಕ್ಕೆ ಬಂದಿದೆ, ಮಾತಾಡಿ ಹೇಳಿ. ಕಾಂಗ್ರೆಸ್ ಹೈಕಮಾಂಡ್ ಬಹಳ ಜೋರಾಗಿ ಮಾತಾಡಿದೆ. ಕರ್ನಾಟಕ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹೊತ್ತಿಸಿರುವ ಈ ಕಿಡಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ. ಮೂಢ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದರು. ನಿಮ್ಮ ವಿರುದ್ಧ ಏಕೆ ವಿಚಾರಣೆಗೆ ಅನುಮತಿ ನೀಡಬಾರದು ಎಂಬುದಕ್ಕೆ 1 ವಾರದಲ್ಲಿ ಕಾರಣ ಕೊಡಿ ಅಂತ ಹೇಳಿದರು. ಅಂದರೆ ಸಿದ್ದರಾಮಯ್ಯ ರಾಜ್ಯಪಾಲರ ಬಳಿ TJ ಅಬ್ರಾಮ್ ಬಂದು ಒಂದು ದೂರು ಕೊಡ್ತಾರೆ ಭ್ರಷ್ಟಾಚಾರ ಆರೋಪದಡಿ. ಅದನ್ನು ಓದ್ಕೋತಾರೆ. ಅವರು ಓದ್ಬಿಟ್ಟು ಸಿದ್ದರಾಮಯ್ಯವ್ರು ಕಳಿಸ್ತಾರೆ. ನೋಡಿ, ನಿಮ್ಮ ವಿರುದ್ಧ ಒಂದು ಆರೋಪ ಬಂದಿದೆ, ನಿಮ್ಮ ವಿರುದ್ಧ ನಾನು ವಿಚಾರಣೆಗೆ ಯಾಕೆ ಅನುಮತಿ ಕೊಡಬಾರ್ದು ಅಂತೇಳಿ. ಇವರೊಂದು ಸಂಪುಟ ಸಭೆ ಮಾಡ್ತಾರೆ. ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯವ್ರ ವಿರುದ್ಧ ಆರೋಪ ಬಂದ ಕಾರಣಕ್ಕಾಗಿ ಸಂಪುಟ ಸಭೆಯಲ್ಲಿ ಅವರು ಭಾಗವಹಿಸೋಂಗಿಲ್ಲ. ಪವರ್ ಆಫ್ ಅಟರ್ನಿ ಯಾರು ಕೊಡ್ತಾರೆ? DCM ಕೊಡ್ತಾರೆ. ಈ ವಿಚಾರಕ್ಕೆ ಮಾತ್ರ, ಬೇರೆದಕ್ಕೆಲ್ಲ, ಬೇರೆ ಎಲ್ಲ ಸೈನ್ ಹಾಕೋಂಗಿಲ್ಲ. ಅವರು 5 ಗಂಟೆ ಮಾತಾಡಿ, ಇಲ್ಲ ಇದು ಸರಿ ಇಲ್ಲ, ಇದನ್ನು ತಿರಸ್ಕರಿಸಿ ಮಹಾಸ್ವಾಮಿಗಳೇ ಅಂತೇಳಿ ವಾಪಸ್ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ರಾಜ್ಯಪಾಲರು ಅದನ್ನು ತಿರಸ್ಕರಿಸಿದರೆ ಮುಗಿದೋಯ್ತು ಕತೆ, ಏನಿಲ್ಲ. ಕೇಳ್ಕತ್ತಮ್ಮ ನಾಟಕ ಬಂದು, ಒಂದು ವೇಳೆ ಅವರಿಗೆ ಅಧಿಕಾರ ಇದೆ, ವಿಟೋ ಪವರ್ ಇದೆ, ಅವರು ಅದನ್ನು ಇಲ್ಲ ತಿರಸ್ಕರಿಸಿದ್ರು ಕೂಡ ನಾನು ಇದನ್ನು ವಿಚಾರಣೆಗೆ ಅನುಮತಿ ಕೊಡ್ತೇನೆ ಅಂತ ಕೊಟ್ಟರೆ ಆ ಕೇಸ್ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕು. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕೋ ಆಗಬಾರ್ದು ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆದರೆ ಒಂದು ನೋಟಿಸ್ CMಗೆ ಬರುತ್ತೆ. ಆಗ CM ನೈತಿಕತೆ ಅಥವಾ ಸಾಂವಿಧಾನಿಕವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋದು. ಹಾಗಂತ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಈ ವೇಳೆ BJP ಮತ್ತು JDS ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದೆ. ರಾಜೀನಾಮೆ ಕೊಡಿ. ಯಾವುದೇ ಹೋರಾಟಗಳಾದರೂ ಕೂಡ ಸಿದ್ದರಾಮಯ್ಯ ಬಗ್ಗೋ ರೀತಿ ಕಾಣ್ತಾ ಇಲ್ಲ. ಅವರು ಕೂಡ ಯಾವುದೋ ಒಂದು ಬಲವಾದ ಸಾಕ್ಷ್ಯವನ್ನು ಇಟ್ಕೊಂಡು ಕಾಡ್ತಾ ಇದೆ. ಯಾಕೆ ಬನ್ನಿ ಹೇಳ್ತೀನಿ. ಕರ್ನಾಟಕ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹೊತ್ತಿಸಿರುವ ಈ ಕಿಡಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ. ಮೂಢ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದರು. ನಿಮ್ಮ ವಿರುದ್ಧ ಏಕೆ ವಿಚಾರಣೆಗೆ ಅನುಮತಿ ನೀಡಬಾರದು ಎಂಬುದಕ್ಕೆ 1 ವಾರದಲ್ಲಿ ಕಾರಣ ಕೊಡಿ ಅಂತ ಹೇಳಿದರು. ಅಂದರೆ ಸಿದ್ದರಾಮಯ್ಯ ರಾಜ್ಯಪಾಲರ ಬಳಿ TJ ಅಬ್ರಾಮ್ ಬಂದು ಒಂದು ದೂರು ಕೊಡ್ತಾರೆ ಭ್ರಷ್ಟಾಚಾರ ಆರೋಪದಡಿ. ಅದನ್ನು ಓದ್ಕೋತಾರೆ. ಅವರು ಓದ್ಬಿಟ್ಟು ಸಿದ್ದರಾಮಯ್ಯವ್ರು ಕಳಿಸ್ತಾರೆ. ನೋಡಿ, ನಿಮ್ಮ ವಿರುದ್ಧ ಒಂದು ಆರೋಪ ಬಂದಿದೆ, ನಿಮ್ಮ ವಿರುದ್ಧ ನಾನು ವಿಚಾರಣೆಗೆ ಯಾಕೆ ಅನುಮತಿ ಕೊಡಬಾರ್ದು ಅಂತೇಳಿ. ಇವರೊಂದು ಸಂಪುಟ ಸಭೆ ಮಾಡ್ತಾರೆ. ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯವ್ರ ವಿರುದ್ಧ ಆರೋಪ ಬಂದ ಕಾರಣಕ್ಕಾಗಿ ಸಂಪುಟ ಸಭೆಯಲ್ಲಿ ಅವರು ಭಾಗವಹಿಸೋಂಗಿಲ್ಲ. ಪವರ್ ಆಫ್ ಅಟರ್ನಿ ಯಾರು ಕೊಡ್ತಾರೆ? DCM ಕೊಡ್ತಾರೆ. ಈ ವಿಚಾರಕ್ಕೆ ಮಾತ್ರ, ಬೇರೆದಕ್ಕೆಲ್ಲ, ಬೇರೆ ಎಲ್ಲ ಸೈನ್ ಹಾಕೋಂಗಿಲ್ಲ. ಅವರು 5 ಗಂಟೆ ಮಾತಾಡಿ, ಇಲ್ಲ ಇದು ಸರಿ ಇಲ್ಲ, ಇದನ್ನು ತಿರಸ್ಕರಿಸಿ ಮಹಾಸ್ವಾಮಿಗಳೇ ಅಂತೇಳಿ ವಾಪಸ್ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ರಾಜ್ಯಪಾಲರು ಅದನ್ನು ತಿರಸ್ಕರಿಸಿದರೆ ಮುಗಿದೋಯ್ತು ಕತೆ, ಏನಿಲ್ಲ. ಕೇಳ್ಕತ್ತಮ್ಮ ನಾಟಕ ಬಂದು, ಒಂದು ವೇಳೆ ಅವರಿಗೆ ಅಧಿಕಾರ ಇದೆ, ವಿಟೋ ಪವರ್ ಇದೆ, ಅವರು ಅದನ್ನು ಇಲ್ಲ ತಿರಸ್ಕರಿಸಿದ್ರು ಕೂಡ ನಾನು ಇದನ್ನು ವಿಚಾರಣೆಗೆ ಅನುಮತಿ ಕೊಡ್ತೇನೆ ಅಂತ ಕೊಟ್ಟರೆ ಆ ಕೇಸ್ ಕೋರ್ಟ್ಗೆ ಹೋಗುತ್ತೆ.
ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕು. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕೋ ಆಗಬಾರ್ದು ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆದರೆ ಒಂದು ನೋಟಿಸ್ ಸಿ ಎಮ್ಗೆ ಬರುತ್ತೆ. ಆಗ ಸಿ ಎಮ್ ನೈತಿಕತೆ ಅಥವಾ ಸಾಂವಿಧಾನಿಕವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋದು. ಹಾಗಂತ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಈ ವೇಳೆ BJP ಮತ್ತು JDS ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಯಾವುದೇ ಹೋರಾಟಗಳಾದರೂ ಕೂಡ ಸಿದ್ದರಾಮಯ್ಯ ಬಗ್ಗೋ ರೀತಿ ಕಾಣ್ತಾ ಇಲ್ಲ. ಅವರು ಕೂಡ ಯಾವುದೋ ಒಂದು ಬಲವಾದ ಸಾಕ್ಷ್ಯವನ್ನು ಇಟ್ಕೊಂಡು ಕಾಡ್ತಾ ಇದೆ. ಯಾಕೆ ಬನ್ನಿ ಹೇಳ್ತೀನಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.